ಪಾಪದ ನಿಮಿತ್ತ ಅನೇಕ ಶಾಪಗಳ ಒಳಗಡೆ ಮುಳುಗಿರಬಹುದು, ಅನೇಕ ಬಲಹೀನತೆ ಅನಾರೋಗ್ಯದ ಒಳಗಡೆ ಮುಳುಗಿರಬಹುದು. ಪಾಪ ನಿನ್ನ ಜೀವನದಲ್ಲಿ ಇರುವುದಾದರೆ ನಿನ್ನ ಭವಿಷ್ಯ ನಿನಗೆ ಮರೆಯಾಗುತ್ತದೆ. ಪಾಪ ನಿನ್ನ ಜೀವನದಲ್ಲಿ ಇರುವುದಾದರೆ ನಾಳೆ ಏನು ನಡೆಯುತ್ತದೆ ಎಂಬಂತ ಕಾರ್ಯ ಕೂಡ ನಿನಗೆ ಅರಿವಿಲ್ಲದೆ ಹೋಗುತ್ತದೆ. ಪಾಪ ನಿನ್ನ ಒಳಗಡೆ ಇರುವಾಗ ನಿನ್ನ ಜೀವನದಲ್ಲಿ ಭಯ ತುಂಬಿರಿದುಕೊಂಡಿರುತ್ತದೆ. ಪಾಪ ನಿನ್ನ ಜೀವನದಲ್ಲಿ ಇರುವಾಗ ನಿನ್ನ ಜೀವನದಲ್ಲಿ ಜಯ ಅನ್ನುವುದೇ ಇಲ್ಲದೆ ಹೋಗಿರುತ್ತದೆ. ಆದರೆ ಈ ದಿನದಲ್ಲಿ ಒಳ್ಳೆಯ ಸಂದೇಶ ನಿನ್ನ ಮುಂದೆ ಹೇಳುತ್ತಾ ಇದ್ದೇನೆ. ಈ 4 ವ್ಯಕ್ತಿಗಳು ಈ ಒಂದು ಪಾರ್ಶ್ವವಾಯು ರೋಗಿಯನ್ನು ಯೇಸುವಿನ ಬಳಿ ತೆಗೆದುಕೊಂಡು ಬಂದು ಬಿಟ್ಟರೆ ಸಾಕು, ಇವನ ಜೀವನದಲ್ಲಿರುವಂತಹ ಪಾಪ, ರೋಗ, ಬಲಹೀನತೆ, ಭಯ ಎಲ್ಲವೂ ನೀಗಿ ಹೋಗುತ್ತದೆ ಎಂಬಂತ ನಂಬಿಕೆಯನ್ನು ಒಟ್ಟುಕೊಂಡು ಬಂದ ಹಾಗೆ ನೀನು ಕೂಡ ಈ ದಿನದಲ್ಲಿ ಯೇಸುವಿನ ಬಳಿಗೆ ಬರುವುದಾದರೆ ನಿನ್ನ ಜೀವನದಲ್ಲಿರುವಂತಹ ಎಲ್ಲಾ ಪಾಪಗಳನ್ನು ಯೇಸು ಕ್ಷಮಿಸಲು ಶಕ್ತನಾಗಿದ್ದಾನೆ. ನನ್ನ ಜೀವನದಲ್ಲೂ ಕೂಡ ಪಾಪದ ನಿಮಿತ್ತ ಅನೇಕ ಅಪರಾಧಗಳು, ಅನೇಕ ಕತ್ತಲೆಗಳು ನನ್ನ ಜೀವನದಲ್ಲಿ ಇತ್ತು. ಯಾವಾಗ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡೆನೋ ನನ್ನ ಜೀವನದಲ್ಲಿ ಭಯವಿಲ್ಲ, ನನ್ನ ಜೀವನದಲ್ಲಿ ಯಾವ ಅಸಮಾಧಾನ ಇಲ್ಲ, ನನ್ನ ಜೀವನದಲ್ಲಿ ಯಾವ ಕೊರತೆ ಇಲ್ಲ. ಯೇಸು ಎಲ್ಲವನ್ನು ಒದಗಿಸಿದನು. ಈ ದಿನದಲ್ಲಿ ಅನೇಕ ಜನರು ನೆನೆಸುತ್ತಾರೆ, ಹಣಕ್ಕೋಸ್ಕರ ಯೇಸುವನ್ನು ಹಿಂಬಾಲಿಸಬೇಕಾ, ಮನೆ ಕಟ್ಟುವುದಕ್ಕೋಸ್ಕರ ಯೇಸುವನ್ನು ಹಿಂಬಾಲಿಸಬೇಕಾ, ಅನೇಕ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟುವುದಕ್ಕೆ ಯೇಸುವನ್ನು ಹಿಂಬಾಲಿಸಬೇಕಾ? ಯೇಸು ಕ್ರಿಸ್ತನ ಮಾತನ್ನು ಹೇಳಿದನು, ಮನುಷ್ಯ ಕುಮಾರನಿಗೆ ಈ ಭೂಮಿಯಲ್ಲಿ ತಲೆ ಇಡುವುದಕ್ಕೂ ಸ್ಥಳ ಇಲ್ಲಪ್ಪ. ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿದೆ, ಗುಹೆಯಲ್ಲಿ ವಾಸ ಮಾಡುವಂತ ನರಿಗಳಿಗೆ ಜಾಗ ಇದೆ. ಆದರೆ ಆಕಾಶ ಭೂಮಿಯನ್ನು ಉಂಟು ಮಾಡಿದಂತ ಒಬ್ಬನೇ ದೇವರಾದ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ 33 ವರ್ಷಗಳ ಕಾಲ ಜೀವನ ಮಾಡುವಾಗ ಆತನಿಗೆ ತಲೆ ಇಡುವುದಕ್ಕೂ ಜಾಗ ಇಲ್ಲ. ಯೇಸು ಈ ಲೋಕದಲ್ಲಿ ಬಂದದ್ದು ಹಣವನ್ನು ಸಂಪಾದಿಸುವುದಕ್ಕಲ್ಲ, ಅನೇಕ ಹೆಸರು ಗಳಿಸುವುದಕ್ಕೋಸ್ಕರ ಅಲ್ಲ, ಮನೆ ಕಟ್ಟುವುದಕ್ಕೋಸ್ಕರ ಅಲ್ಲ. ಯೇಸು ಬಂದಂತ ಉದ್ದೇಶ, ಯಾರಿಗೆ ಸಮಾಧಾನ ಇಲ್ಲ, ಯಾರು ಪಾಪದಲ್ಲಿ ಇದ್ದಾರೆ, ಯಾರು ಶಾಪದ ಒಳಗಡೆ ಇದ್ದಾರೆ, ಯಾರು ಸೈತಾನನ ಬಂಧನದ ಒಳಗಡೆ ಇದ್ದಾರೆ, ಸಮಾಧಾನ ಇಲ್ಲದೆ, ಸಂತೋಷವಿಲ್ಲದೆ, ನೆಮ್ಮದಿ ಇಲ್ಲದೆ, ದೇವರನ್ನು ಅರಿಯದೆ ನರಕದ ಹಾದಿಯಲ್ಲಿ ಹೋಗುತ್ತಾ ಇದ್ದಾರೆ, ಅವರಿಗೆ ಸಮಾಧಾನವನ್ನು ಕೊಡೋದಕ್ಕೋಸ್ಕರವೇ ಯೇಸು ಬಂದದ್ದು. ದೇವ ಜನರೇ, ಈ ಒಂದು ಪಾರ್ಶ್ವವಾಯು ರೋಗಿಯನ್ನು ಯೇಸುವಿನ ಬಳಿಗೆ ಕರೆದುಕೊಂಡು ಬಂದಾಗ ಇವನ ಪಾಪ ನೀಗಿ ಹೋಯಿತು. ಯೇಸಪ್ಪ ಹೇಳಿದರು, ಮಗನೇ, ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ, ಈಗ ನೀನೆದ್ದು ಮನೆಗೆ ಹೊರಡು ಎಂಬುದಾಗಿ. ಮನೆಯಿಂದ ತಳ್ಳಲ್ಪಟ್ಟಂತ ವ್ಯಕ್ತಿ, ತಂದೆ ತಾಯಿ ಕೂಡ ಇವನನ್ನು ತೆಗೆದುಕೊಂಡು ಬಂದು ಈ ಸ್ಥಳದಲ್ಲಿ ಗುಣಪಡಿಸಲಿಲ್ಲ. ಸಹೋದರ ಸಹೋದರಿಗಳು, ಸಂಬಂಧಿಕರು ಯಾರು ಕೂಡ ಇವನನ್ನು ತೆಗೆದುಕೊಂಡು ಯೇಸುವಿನ ಬಳಿಗೆ ಬರಲಿಲ್ಲ. ದೂರ ತಳ್ಳಲ್ಪಟ್ಟಂತ ವ್ಯಕ್ತಿ, ಮನೆಯಿಂದ ಹೊರಗಡೆ ಇದ್ದಂತ ಒಂದು ವ್ಯಕ್ತಿ, 4 ಜನ